ಹಾಯ್ ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಉದ್ದಿನಬೇಳೆ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ರೀ. ಬೇಕಾಗಿರೋದು 1 ಪಾವು kg ತೊಗರಿಬೇಳೆ 6 ರಿಂದ 8 ತಾಸು ನೆನೆಸ್ಬೇಕು ರೀ. ಇದನ್ನು ನಾನು 8 ತಾಸು ನೆನೆಸೀನಿ. ಇದು ಕೊತ್ತಂಬರಿ, ಕರಿಬೇವು, ಉಪ್ಪು ರುಚಿಗೆ ತಕ್ಕಷ್ಟು, ಇದು ಧನಿಯಾ ಪೌಡ್ರ್, 1 ಟೊಮಾಟೊ, 1 ಈರುಳ್ಳಿ, ಅರಿಶಿನ ಪುಡಿ, ಇದು ಖಾರ, ಹಸಿ ಖಾರ, ಜೀರಿಗೆ ಹಾಕ್ಕೊಂಡ್ರಿ. ಇದು ಸಾಸಿವೆ ಹಾಕ್ಕೊಳತ್ತೀನಿ. ಇದು ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳತ್ತೀನಿ. ಇದು ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಅರಿಶಿನ ಪುಡಿ, ಇದು ಟೊಮಾಟೊ ಹಾಕ್ಕೊಳತ್ತೀನಿ ರೀ. ಹುಣಸೆಹಣ್ಣು ಹಾಕ್ಕೋಬೋದು, ನಾನು ಟೊಮಾಟೊ ಹಾಕ್ಕೊಳತ್ತೀನಿ. ಈ ಬ್ಯಾಳೆ ನೆನೆಸಿದೆಲ್ಲ ಇದ್ರೊಳಗೆ ಹಾಕ್ಕೊಂಬಿಡೋಣ ರೀ. 1-2 ಸಲ ತೊಳೆದು ಹಾಕ್ಕೊಳತ್ತೀನಿ ರೀ. ಇದು ಚಲೋತ್ನಾಗ ಎಣ್ಣೆ ಒಳಗಿಂದ ಫ್ರೈ ಆಗಲ್ರಿ. ನಿಮ್ಗೆ ಉದುರು ಬೇಕಂದ್ರೆ ಸ್ವಲ್ಪ ನೀರು ಹಾಕಿರಿ. ನೆನೆದ್ರೆ ಬ್ಯಾಳೆ ಚಲೋ ಆಯ್ತು. ಜಲ್ದಿನ ಬಿಡ್ತೈತೆ ರೀ ಇದು ಎಣ್ಣೆ ಒಳಗೆ. ಇದು ಧನಿಯಾ ಮತ್ತು ಚಕ್ಕೆ ಪೌಡರ್ ಮಾಡ್ಕೊಂಡ್ರಿ. ಇದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ರೀ. ಬ್ಯಾಳೆ ನೆಂದಿರೋದ್ರಿಂದ ನಾನು ನೀರು ಸ್ವಲ್ಪ ಹಾಕ್ತೀನಿ ರೀ. 1-2-3 ನಿಮಿಷದೊಳಗೆ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. 2-3 ನಿಮಿಷ ಆಗತ್ತೆ ರೀ, ಪಲ್ಯ ರೆಡಿ ಆಗೈತಿ. ಉದ್ದಿನಬೇಳೆ ಪಲ್ಯ ರೆಡಿ ಐತ್ರಿ. ನೀವು ಮಾಡಿ ನೋಡಿರಿ, ಭಾಳ ಚಲೋ ಆಗ್ತೈತಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.